ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಇಂದಿನಿಂದ ನಾವು ಮುದ್ರಾ ಯೋಗ ತರಗತಿಗಳನ್ನು ತಗೊಳ್ತಾ ಇದ್ದೀವಿ. ಈ ಮುದ್ರಾ ಯೋಗ ತರಗತಿಗಳು ಪ್ರತಿ ಸೋಮವಾರ ಬುಧವಾರ ನಿಮಗೆ ನಾನು ಹೇಳ್ಕೊಡ್ತೀನಿ. ಮೊದಲಿಗೆ ಮುದ್ರಾ ಯೋಗ ಯಾಕೆ ಕಲಿಬೇಕು ಅಂದರೆ, ನಾವು ಮೆಡಿಸಿನ್ಸ್ ಇಲ್ಲದೇ ಜೀವನ ನಡೆಸಬೇಕು. ಯಾಕಂದರೆ ನಮ್ಮ ಶರೀರದಲ್ಲಿ ಪ್ರತಿಯೊಂದಕ್ಕೂ ಹೀಲಿಂಗ್ ಟೈಮ್ ಅಂತ ಇರುತ್ತೆ. ಆ ಹೀಲಿಂಗ್ ಟೈಮ್ನ ಕೊಟ್ಟು ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೋಬೋದು ಅಂತ ನಮ್ಮ ಹಿರಿಯರು ಅಥವಾ ನಮ್ಮ ಹಿಂದಿನ ಗುರುಗಳು ಅವರೆಲ್ಲ ಹೇಳ್ಕೊಟ್ಟಿದ್ದಾರೆ. ಆದರೆ ಈ ಫಾಸ್ಟ್ ಫಾರ್ವರ್ಡ್ ಲೈಫಲ್ಲಿ ಏನಾಗೋಗಿದೆ, ಎಲ್ಲರೂ ಒಂಚೂರು ಏನಾರು ಹೆಚ್ಚು ಕಮ್ಮಿ ಆದರೆ, ತಲೆನೋವಾದರೆ, ಶೀತ ಆದರೆ, ಕೆಮ್ಮಂದರೆ ಡಾಕ್ಟ್ರ್ ಹತ್ರ ಓಡೋಗ್ತೀವಿ ಅಥವಾ ಡೈರೆಕ್ಟ್ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ನನಗೆ ಈ ಥರ ನೋವಿದೆ, ಏನು ಮಾಡಲಿ ಅಂತ ಹೇಳಿಬಿಟ್ಟು ಮಾತ್ರೆಗಳನ್ನ ತಗೊಳ್ತೀವಿ. ಅದು ನಿಜವಾಗ್ಲೂ ಅಗತ್ಯವಿದೆಯಾ? ನಮ್ಮ ಶರೀರದಲ್ಲಿ ಯಾವುದೇ ತೊಂದರೆ ಬಂದರೂ ನಾವೇ ಗುಣಪಡಿಸ್ಕೋಬೋದು, ಹೌದಲ್ಲ? ಮುಂಚಿನ ಕಾಲದಲ್ಲೆಲ್ಲ ಹೀಗೆ ಮೆಡಿಸಿನ್ಸ್ ತಗೋತಿದ್ರಾ? ಇಲ್ಲ. ಆವಾಗಿರಲಿಲ್ವ ರೋಗ? ಆವಾಗಲೂ ಇತ್ತು. ಆದರೆ ಅವರೆಲ್ಲ ಮನೆ ಮದ್ದುಗಳನ್ನು ಮಾಡಿಕೊಂಡು ಅದನ್ನು ನಿವಾರಣೆ ಮಾಡ್ಕೊಳ್ತಾಯಿದ್ರು. ಈಗ ಅದು ಸಾಧ್ಯವಿಲ್ವಾ? ಖಂಡಿತವಾಗ್ಲೂ ಸಾಧ್ಯವಿದೆ. ಅದನ್ನ ನಾವು ಹೇಗೆ ಮಾಡ್ಕೋಬೇಕು, ಅದನ್ನು ನಮ್ಮ ಶರೀರವನ್ನು ನಾವು ಹೇಗೆ ರೂಪಿಸ್ಕೊಳ್ಬೋದು ಅನ್ನೋದೇ ನಾನು ಈಗ ಹೇಳ್ಕೊಡುವಂಥ ವಿಷಯಗಳು. ಮೊದಲಿಗೆ ಮುದ್ರಾ ಯೋಗ ಅಂದರೆ ಏನು, ಅದರಿಂದ ಏನು ಲಾಭಗಳು ಅನ್ನೋದನ್ನ ನಾವಿವತ್ತು ತಿಳ್ಕೊಳ್ತಾ ಹೋಗೋಣ. ನನ್ನ ಆಲೋಚನೆ ಏನು ಅಂದರೆ, ಯಾರಿಗಾದರೂ ಸರಿ ಆರೋಗ್ಯವನ್ನು ಒಂದು ಬಹುಮಾನ ಅಥವಾ ಗಿಫ್ಟ್ ಅಂತಲೇ ಹೇಳ್ಬೋದು. ಈಗಿನ ಕಾಲದಲ್ಲಿ ಎಷ್ಟೇ ದುಡ್ಡಿದ್ರೂ ಎಷ್ಟೇ ಇದು ಮಾಡಿದ್ರೂ ಆರೋಗ್ಯ ಇಲ್ಲ ಅಂದರೆ ಅದ್ರ ಪ್ರಯೋಜನವೇ ಇಲ್ಲ. ಸೊ ಆ ಆರೋಗ್ಯವನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬೋದು, ಅದನ್ನು ನಾವು ನಮಗೆ ಗೊತ್ತಿರುವ ವಿದ್ಯೆಯಲ್ಲಿ ಹೇಗೆ ಅದನ್ನು ಸರಿಪಡಿಸ್ಕೋಬೋದು, ಚಿಕ್ಕ ಪುಟ್ಟದಕ್ಕೆಲ್ಲನೂ ನಾವು ಹೇಗೆ ನಮ್ಮ ಶರೀರವನ್ನು ನಾವೇ ಬ್ಯಾಲೆನ್ಸ್ ಮಾಡ್ಕೋಬೋದು ಅಂತ ಹೇಳ್ಕೊಡೋದೇ ಈ ಮುದ್ರಾ ಯೋಗ. ಮೊದಲಿಗೆ ನನ್ನ ಹೆಸರು ನಿಖಿಲಾ ಹೇಮಂತ್. ನಾನು ಬೆಂಗಳೂರು KR ಪುರಮಲ್ಲಿರ್ತೀನಿ. ಎಲ್ಲರಿಗೂ ಆರೋಗ್ಯವನ್ನು ಹಂಚೋದು ನನ್ನ ಟಾರ್ಗೆಟ್. ನನಗೆ ತಿಳಿದಿರುವ ನಾಲೆಡ್ಜನ್ನು ಶೇರ್ ಮಾಡೋದಕ್ಕೆ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ನನಗೆ ಈ ಪ್ಲ್ಯಾಟ್ಫಾರ್ಮ್ ಅವಕಾಶ ಕೊಟ್ಟಿದೆ. ತುಂಬ ತುಂಬ ಥ್ಯಾಂಕ್ ಯು. ಯಾರಿಗೆ ಬೇಕಾದ್ರೂ ನನ್ನ ಪರ್ಸನ್ ಕನ್ಸಲ್ಟೇಷನ್ ಬೇಕಾದ್ರೂ ನಾನು ಕನೆಕ್ಟ್ ಮಾಡ್ಕೋಬೋದು. ನಾನು ಅವರಿಗೆ ಗೈಡೆನ್ಸ್ನ ಕೊಡೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಮುದ್ರಾ ಯೋಗದಲ್ಲಿ ನಾನು ಸುಮಾರು 11 ವರ್ಷದಿಂದ ಎಲ್ರಿಗೂ ಹೇಳ್ಕೊಡ್ತಾ ಇದ್ದೀನಿ. ಅದಷ್ಟೇ ಅಲ್ಲದೆ ಇನ್ನರ್ ಚೈಲ್ಡ್ ಹೀಲರ್ ಮತ್ತು ನ್ಯೂಟ್ರಿಷನ್ ಕೋಚ್ ಕೂಡ. ಇದು ನನ್ನ ಒಂದು ಪುಟಾಣಿಯ ವಿವರಣೆ. ಸೊ ಇಂದಿನಿಂದ ನಾವು ಮುದ್ರಾ ಯೋಗನ ಕಲಿಯೋಣ ಅಂತ ಹೇಳಿದೆ. ಸೊ ಮುದ್ರಾ ಯೋಗ ಅಂದರೆ ಏನು ಅಂದರೆ, ಅದು ಒಂದು ಕೈಗಳಲ್ಲಿ ಮಾಡುವ ಗೆಸ್ಚರ್ ಅಥವಾ ಒಂದು ಆಕಾರ. ಅದನ್ನು ನಾವು ಹೇಗೆ ಬೇಕಾದರೂ ನಮ್ಮ ಶರೀರದಲ್ಲಿ ತತ್ವಗಳನ್ನು ಹೆಚ್ಚಿಸ್ಬೋದು ಅಥವಾ ಕಮ್ಮಿ ಮಾಡ್ಬೋದು. ಹೇಗೆ ಮಾಡೋದು, ಆ ತತ್ವಗಳನ್ನು ಹೆಚ್ಚಿಸೋದು ಅಥವಾ ಕಮ್ಮಿ ಮಾಡೋದು ಅಂತ ಹೇಳಿದ್ರೆ, ಅದಕ್ಕೊಂದು ರೂಲ್ಸ್ ಇರುತ್ತೆ ಅಥವಾ ಒಂದು ರೆಗ್ಯುಲೇಷನ್ಸ್ ಹೇಗೆ ಮಾಡಬೇಕು ಅನ್ನೋದನ್ನ ಇರುತ್ತೆ. ಅದನ್ನೆಲ್ಲನೂ ಈ ಮುಂದೆ ಬರುವ ತರಗತಿಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಹೇಗೆ ನಮ್ಮ ಸುತ್ತಲೂ ಪ್ರಪಂಚದಲ್ಲಿ 5 ತತ್ವಗಳಿಂದ ಈ ಪೂರ ಭೂಮಂಡಲ ಆಗಿದೆಯೋ, ಹಾಗೆಯೇ ನಮ್ಮ ಶರೀರದ ಒಳಗೆ ಕೂಡ ಒಂದು ಭೂಮಂಡಲವಿದೆ. ಅದು ಕೂಡ ಪಂಚತತ್ವಗಳಿಂದ ಕೂಡಿದೆ. ನಮ್ಮ ಕೈಗಳಲ್ಲಿ ಎಷ್ಟು ಬೆರಳಿದೆ? 5 ಬೆರಳಿದೆ ಅಲ್ಲ? ಹಾಗೆಯೇ ಒಂದೊಂದು ಬೆರಳು ಒಂದೊಂದು ತತ್ವಕ್ಕೆ ಅದು ಇಂಡಿಕೇಟ್ ಮಾಡುತ್ತೆ. ಸೊ ಅದು ಯಾವ ತತ್ವಗಳು, ಹೇಗೆ ನಾವು ಹೆಚ್ಚಿಸ್ಬೋದು, ಆ ತತ್ವವನ್ನು ಹೇಗೆ ಕಮ್ಮಿ ಮಾಡ್ಬೋದು ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಇದೆಲ್ಲದಕ್ಕಿಂತ ಮುಂಚೆ
ಈಗ ಎಲ್ಲ ಟೈಮಲ್ಲೂ ಎಲ್ಲ ತತ್ವ ಹೆಚ್ಚಿರಬೇಕು, ಎಲ್ಲ ತತ್ವ ಕಮ್ಮಿ ಇರಬೇಕು, ಅಯ್ಯೋ ಮಿಸ್ಟೇಕ್ ಆಗೋಯ್ತು ಅನ್ನೋದೇನು ಯೋಚನೆ ಇಲ್ಲ. ಯಾಕಂದರೆ ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಅರ್ಥ ಮಾಡಿಕೊಂಡ್ರೆ ಇದು ತುಂಬಾ ಉಪಯೋಗಕಾರಿ ಆಗ್ತಾ ಹೋಗುತ್ತೆ. ಮೊದಲಿಗೆ ಇದು ಕೆಲಸ ಮಾಡುತ್ತಾ, ನಿಜವಾಗ್ಲೂ ಇದು ನಮಗೆ ಪ್ರಯೋಜನಕಾರಿನಾ ಅಂತ ನಾವು ತಿಳ್ಕೊಳ್ಳೋಣ. ಸೊ ಇದಕ್ಕೊಂದು ಆ್ಯಕ್ಟಿವಿಟಿ ನಾವು ಮಾಡೋಣ. ಯಾರು ಏನು ಕೆಲಸ ಮಾಡ್ತಾ ಕೇಳ್ತಾಯಿದ್ರು, 1 ನಿಮಿಷ ನಿಮಗೆ ಎಷ್ಟು ಸಾಧ್ಯನೋ, ಇದು ಬರೀ 2 ನಿಮಿಷ ತಗೊಳುತ್ತೆ. ಒಂದು ಕಡೆ ಕೂತ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ 2 ಕೈಗಳನ್ನು ರಬ್ ಮಾಡ್ತಾ ಹೋಗಿ. ಶಾಖ ಬರಬೇಕು ಕೈಗಳಲ್ಲಿ. ನಿಧಾನವಾಗಿ 2 ಕೈಗಳನ್ನು ದೂರ ತಗೊಳ್ಳಿ. ಇನ್ನು ಸ್ವಲ್ಪ ನಿಧಾನವಾಗಿ ದೂರ. ಆ 2 ಕೈಗಳ ಮಧ್ಯ ಇರುವ ಎನರ್ಜಿನ ಫೀಲ್ ಮಾಡಿ. ಅದೇ ನಮ್ಮ ಶರೀರದ ಸುತ್ತಲಲ್ಲಿರುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ. ಹೇಗೆ ಈಗ ಪ್ರಪಂಚ ಸೂರ್ಯನ ಸುತ್ತ ಸುತ್ತುತ್ತಿದೆಯೋ ಒಂದು ಎನರ್ಜಿ ಇಟ್ಕೊಂಡು, ಹಾಗೆಯೇ ನಮ್ಮ ಶರೀರದ ಸುತ್ತ ಕೂಡ ಆ ಎನರ್ಜಿ ಇದೆ. ಆ ಎನರ್ಜಿನ ಫೀಲ್ ಮಾಡಿ. ಎನರ್ಜಿ ಫೀಲ್ ಆದಾಗ ಮುಖದಲ್ಲಿ ಒಂದು ಮುಗುಳ್ನಗೆ ಇಡುತ್ತಾ ನಿಧಾನವಾಗಿ ಕಣ್ಗಳನ್ನು ತೆಗಿರಿ. ಸೊ ಇದರಿಂದ ನಮ್ಗೆ ಗೊತ್ತಾಗತ್ತೆ ನಮ್ಮ ಸುತ್ತಲೂ ಎನರ್ಜಿ ಇದೆ, ನಮ್ಮ ಕೈಗಳಲ್ಲೇ ಎನರ್ಜಿ ಇದೆ. ನಾವು ಅದನ್ನು ಹೇಗೆ ರೂಪಿಸ್ಕೋತೀವೋ ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಈ ಮುದ್ರೆಗಳ ಬೆನಿಫಿಟ್ಸ್ ಏನು ಅಂದರೆ, ಅದು ಆಟೋಮೆಟಿಕ್ಕಾಗಿ ನಮ್ಮ ಶರೀರವನ್ನು ಹೀಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಇವಾಗಲೇ ಮಾಡಬೇಕು, ಊಟ ಆದಮೇಲೆ ಮಾಡಬೇಕು, ಊಟಕ್ಕೆ ಮುಂಚೆ ಮಾಡಬಾರ್ದು, ಆ ಥರ ಯಾವುದೇ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಆದರೆ ನಮ್ಮ ಶರೀರಕ್ಕೆ ಬೇಕಾಗುವಂಥದ್ದನ್ನೇ ಮಾಡಬೇಕು. ಮ್ಯಾಮ್ ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ನಮ್ಮ ಶರೀರದಲ್ಲಿ ವೈರಿಂಗ್ ಸಿಸ್ಟಮ್ ಆಲ್ರೆಡಿ ಆಗೋಗಿರುತ್ತೆ. ಈಗ ಮನೆ ಕಟ್ಟುವಾಗಲೇ ಹೇಗೆ ವೈರಿಂಗ್ ಸಿಸ್ಟಮ್ ಆಗೋಗಿರುತ್ತೋ ಹಾಗೆ ಶರೀರದಲ್ಲಿ ನರ್ವಸ್ ಸಿಸ್ಟಮ್ ಕೂಡ ವೈರಿಂಗ್ ಸಿಸ್ಟಮ್ ಇದ್ದಂಗೆ. ಇವಾಗ ನಿಮಗೆ ಹಾಲಲ್ಲಿ ಕೂತಿದ್ದೀರಾ, ಫ್ಯಾನ್ ತಿರುಗಬೇಕು, ಗಾಳಿ ಬೇಕು ಅಂದರೆ ನೀವು ಯಾವ ಸ್ವಿಚ್ಚನ್ನ ಆನ್ ಮಾಡಬೇಕು? ಫ್ಯಾನ್ ಸ್ವಿಚ್ಚನ್ನು ತಾನೇ ಆನ್ ಮಾಡಬೇಕು. ಹಾಗಿದ್ದಾಗ ನೀವು ಫ್ಯಾನ್ ಸ್ವಿಚ್ ಬಿಟ್ಬಿಟ್ಟು ಲೈಟ್ ಸ್ವಿಚ್ಚು ಬೇರೆದೇನೋರ್ದೋ ಸ್ವಿಚ್ ಹಾಕಿದ್ರೆ ವರ್ಕ್ ಆಗುತ್ತಾ? ಇಲ್ಲ ಅಲ್ವಾ. ಹಾಗಿದ್ದಂಗೆ ನಮ್ಮ ಶರೀರದಲ್ಲಿ ಯಾವ ತತ್ವ ಹೆಚ್ಚಿಸಬೇಕು ಅಥವಾ ಕಮ್ಮಿ ಮಾಡಬೇಕು ಅಥವಾ ಬ್ಯಾಲೆನ್ಸ್ ಮಾಡಬೇಕು ತಿಳ್ಕೊಂಡು ಆ ಸ್ವಿಚ್ ಹಾಕಿದ್ರೆ ಅದು ಆಟೋಮೆಟಿಕ್ಕಾಗಿ ವರ್ಕ್ ಆಗುತ್ತಲ್ಲ. ನಾವೇನು ಪ್ರತಿ ಸತಿ ವಯರ್ಸ್ನೆಲ್ಲ ಮುಟ್ಟಬೇಕಾ? ವಯರ್ಸ್ನೆಲ್ಲ ಕನೆಕ್ಷನ್ ಕೊಡಬೇಕಾ? ಇಲ್ಲ, ಅದು ಆಲ್ರೆಡಿ ಕನೆಕ್ಷನ್ ಆಗೋಗಿದೆ. ಬಟ್ ಸ್ವಿಚ್ ನಾವು ಕರೆಕ್ಟಾಗಿ ಹಾಕಬೇಕು. ಹಾಗೆಯೇ ಈ ಮುದ್ರಾ ಯೋಗ ಕೂಡ ಸಿಂಪಲ್ ಸ್ವಿಚ್ ಇದ್ದಂಗೆ. ನಮ್ಮ ಶರೀರಕ್ಕೆ ಆ ಸಮಯದಲ್ಲಿ ಯಾವುದು ಬೇಕೋ ಆ ಸ್ವಿಚ್ನ ಹಾಕಿದ್ರೆ ನಮ್ಮ ಶರೀರ ಆಟೋಮೆಟಿಕ್ಕಾಗಿ ಹೀಲ್ ಆಗೋದಕ್ಕೆ ಅದು ಕರೆಕ್ಟಾಗಿ ವರ್ಕ್ ಆಗ್ತಾ ಹೋಗುತ್ತೆ. ಮತ್ತು ಈ ಮುದ್ರಾ ಯೋಗ ಮ್ಯಾಮ್ ನಾನು ಮಾಡ್ಬೋದಾ? ಮಕ್ಕಳು ಮಾಡ್ಬೋದಾ? ದೊಡ್ಡವ್ರು ಮಾಡ್ಬೋದಾ? ಪ್ರೆಗ್ನೆಂಟ್ ಮಾಡ್ಬೋದಾ? ಪೀರಿಯಡ್ಸಲ್ಲಿ ಮಾಡ್ಬೋದಾ ಅಂತ ಕೇಳ್ತಾರೆ. ಯಾವುದೇ ಏಜ್ ಲಿಮಿಟ್ ಇಲ್ದಂಗೆ ಈ ಮುದ್ರೆಗಳನ್ನು ಮಾಡ್ಬೋದು. 1 ದಿನದ ಮಗುವಿಂದ ಹಿಡಿದು ಹಣ್ಣನ್ನು ಮುದುಕರ ತನಕ ಅವ್ರ ಬೆರಳುಗಳು ಪ್ರಾಪರಾಗಿ ಇಟ್ಕೊಳ್ಳೋ ತನಕ ನಾವು ಈ ಮುದ್ರೆಗಳನ್ನು ಮಾಡ್ಬೋದು. ಇದು ಬರೀ ತತ್ವಗಳನ್ನಲ್ಲದೆ ನಮ್ಮ ಶರೀರದ ತ್ರಿದೋಷಗಳನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಹಾಗೆಯೇ ಇಷ್ಟನೇ ಅದರ ಬೆನಿಫಿಟ್ ಅಂದರೆ, ಇದು ಎಷ್ಟೋ ಜನಕ್ಕೆ ಎಷ್ಟೋ ಮೆಡಿಸಿನ್ಸ್ ತೊಗೊಂಡು ಕ್ಯೂರ್ ಆಗದೆ ಇರೋದನ್ನ ಇದು ಕ್ಯೂರ್ ಮಾಡುತ್ತೆ. ಯಾಕೆ ಹೇಳಿ? ವೈರಿಂಗ್ ಸಿಸ್ಟಮ್ ಪ್ರಾಪರ್ ಇಲ್ದಂಗೆ
ಪ್ರತಿಯೊಂದಕ್ಕೂ ಬೇರೆ ಸ್ವಿಚ್ ಅಂದರೆ ಬೇರೆ ಮೆಡಿಸಿನ್ ಕೊಡ್ತಾ ಅದನ್ನು ಕರೆಕ್ಟಾಗಿ ಗೈಡೆನ್ಸ್ ತೊಗೊಳ್ದಂಗೆ ಬಾಡಿ ಹೀಲ್ ಮಾಡ್ದಂಗೆ ಕೊಡ್ತಾಯಿದ್ರೆ ಅದು ಕ್ಯೂರ್ ಆಗೋಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸೊ ಮೊದಲಿಗೆ ನಾವು ಅನಲೈಸ್ ಮಾಡ್ಕೋಬೇಕು. ನಮ್ಮ ಶರೀರದ ಬಗ್ಗೆ ನಾವು ತಿಳ್ಕೋಬೇಕು. ಯಾವ ತತ್ವ ಶರೀರ ನಂದು, ಈ ಸಮಯದಲ್ಲಿ ನನ್ನ ಶರೀರದಲ್ಲಿ ಯಾವ ತತ್ವ ಹೆಚ್ಚಿದೆ ಅಥವಾ ಯಾವ ತತ್ವ ಕಮ್ಮಿ ಇದೆ, ನಾನು ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು? ಫುಡ್ಡಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕಾ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕಾ ಅಥವಾ ಎನ್ವಿರಾನ್ಮೆಂಟಲ್ ಚೇಂಜಸ್ ಬೇಕಾ? ಹೇಗೆ ನನ್ನ ಶರೀರಕ್ಕೆ ಬೇಕೋ ಅದನ್ನು ನಾವು ರೂಪಿಸ್ಕೊಳ್ತಾ ಹೋದಾಗ ಏನಾಗುತ್ತೆ, ನಮ್ಮ ಜೀವನ ಸುಲಭಕಾರಿಯಾಗ್ತಾ ಹೋಗುತ್ತೆ. ಸೊ ಆದ್ದರಿಂದ ಮುಂಬರುವ ತರಗತಿಗಳಲ್ಲಿ ಪ್ರತಿಯೊಂದು ಖುಷಿಯಿಂದ ಕಲಿಯೋಣ. ನಮ್ಮ ಶರೀರದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಲ್ರಿಗೂ ಆಸಕ್ತಿ ಇದೆ ಅಲ್ಲ? ಯಾಕೇಳಿ, ನಮ್ಮನ್ನು ನಾವು ಪ್ರೀತಿಸಿದಾಗ, ನಮ್ಮನ್ನು ನಾವು ಇಷ್ಟಪಟ್ಟಾಗಲೇ ನಮ್ಮ ಶರೀರ ಕೂಡ ಸಹಕರಿಸೋದು. ಹೇಗೆ ಅಂತ ಕೇಳಿಬಿಡಿ. ಎಕ್ಸಾಂಪಲ್, ಈಗ ಮನೇಲಿ ಒಂದು ನಾಯಿನೋ ಅಥವಾ ಯಾವುದೋ ಒಂದು ಪೆಟ್ಟಿರುತ್ತೆ. ಅದಕ್ಕೆ ಪ್ರತಿ ಸತಿ ನೀವು ಬೈಯೋದು, ಪ್ರತಿ ಸತಿ ಅದನ್ನು ಇಗ್ನೋರ್ ಮಾಡಿದಾಗ ನಿಮಗೆ ಅದರ ಪ್ರಯೋಜನ ಅಥವಾ ಅದರ ಹೆಲ್ಪ್ ಬೇಕಾದಾಗ ಅದು ಮುಂದೆ ಬರುತ್ತಾ? ಖಂಡಿತವಾಗ್ಲೂ ಬರಲ್ಲ. ಹಾಗೆಯೇ ಪ್ರತಿ ಸಮಯದಲ್ಲಿ ಪ್ರತಿ ಟೈಮ್ನಲ್ಲಿ ನಮ್ಮ ಶರೀರವನ್ನು ನಾವು ಇಗ್ನೋರ್ ಮಾಡ್ತಾಯಿದ್ದೀವಿ. ಅಯ್ಯೋ ನಾನು ಚೆನ್ನಾಗೇ ಇಲ್ಲ, ನನಗೆ ಏನೋ ಒಂದಿರುತ್ತೆ ಅಂತ ಬೈತೀವಿ ಅಲ್ವಾ, ಇಗ್ನೋರ್ ಮಾಡ್ತೀವಿ. ಅಥವಾ ಏನೋ ಪೆಟ್ಟಾಗಿರುತ್ತೆ, ಅದೇ ಪೆಟ್ಟು ಬೇರೆಯವ್ರಿಗಾದರೆ ಅಷ್ಟೊಂದು ಕೇರ್ ಮಾಡ್ತೀವಿ, ಆದರೆ ನಮಗಾದರೆ ನಾವು ತುಂಬ ನೆಗ್ಲೆಕ್ಟ್ ಮಾಡಿರ್ತೀವಿ. ಸೊ ಹಾಗಿರುವಾಗ ನಮ್ಮ ಶರೀರವನ್ನು ನಾವು ಅರ್ಥೈಸ್ಕೊಂಡು ನಮ್ಮ ಶರೀರಕ್ಕೆ ಬೇಕಾಗುವ ಪ್ರತಿಯೊಂದು ಅಂಶಗಳನ್ನು ನಾವು ಕೊಡ್ತಾ ಹೋದರೆ ನಮ್ಮ ಶರೀರ ಕೂಡ ನಮಗೆ ಸಹಕರಿಸುತ್ತೆ ಅಂತ ಹೇಳ್ತಾ ಮುಂಬರುವ ತರಗತಿಗಳಲ್ಲಿ ಸಿಗೋಣ.